ನಮಸ್ಕಾರ ಚಂದ್ರು ಸರ್, ನಮಸ್ಕಾರ ಗೌರಿ ಅಮ್ಮ. ನಮ್ಮ ಅಣ್ಣನವರಿಗೆ ಮುಖ ಮತ್ತು ಕೈಯಲ್ಲಿ ಗುಳ್ಳೆಗಳು ಬಂದಿವೆ. ಅವರಿಗೆ 25 ವರ್ಷ ವಯಸ್ಸಿನವರೆಗೂ ಇರಲಿಲ್ಲ. ನಂತರ ಈ ಸಮಸ್ಯೆ ಬಂದಿದೆ. ಈ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲ ಎಂದು ಹೇಳುತ್ತಾರೆ. ಇದರಿಂದ ಈ ಸಮಸ್ಯೆಗೆ ಗೌರಿ ಅಮ್ಮನವರಿಂದ ಪರಿಹಾರ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ ಅಂತ ಒಂದು ಫೋಟೋ ಹಾಕಿದ್ದಾರೆ. ಗುಳ್ಳೆ ಬರೋದು ಮುಖದ ಮೇಲೆ. ಅದು ಹಾಗೆ ಉಳಿದು ಹೋಗಿರುವಂಥದ್ದಾದರೆ ಒಂಥರ ಚಿಕಿತ್ಸೆ, ಅಥವಾ ಅವಾಗ ಬಂದು ಹೋಗ್ತಾ ಇರುತ್ತೆ. ಈ ಥರ ಗುಳ್ಳೆಗಳು ಇಲ್ಲೊಂದು ಇವತ್ತು ಬಂದಿರುತ್ತೆ, ಒಂದು 3-4 ಸಾವಿರ ತನ್ನ ಹೋಗ್ತಾ ಇರುತ್ತೆ. ಆ ಥರದ್ದಾದ್ರೇ ಬೇರೆ ಚಿಕಿತ್ಸೆ. ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಸರಿಯಾದ ಮಾಹಿತಿ ಇದ್ದಾಗ ಸರಿಯಾದ ಒಂದು ಉತ್ತರವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನಿಮ್ಮ ಗುಳ್ಳೆಯನ್ನು ನೋಡಿದ್ರೆ ತುಂಬ ದಿವಸದಿಂದ ಬಂದ ಮೇಲೆ ಅದು ಹಾಗೆ ಪರ್ಮನೆಂಟಾಗಿ ಅಲ್ಲೇ ಇದೆ ಅಂತ ಅನಿಸುತ್ತೆ. ಅದಕ್ಕೊಂದು ಸೂಪರ್ ಆಗಿರೋದೊಂದು ಐಡಿಯಾ ಹೇಳ್ತೀನಿ ಮಾಡಿ. ಕೇವಲ ಒಂದು ಬೇಳೆ ಬೇಕು. ಯಾವ ಬೇಳೆ ಬೇಕು? ಮಸೂರ್ ದಾಲ್ ಅಂತ ಕರಿತೀವಿ. ಕೆಂಪು ಬಣ್ಣದ ಬೇಳೆ, ಆರೆಂಜ್ ಕಲರ್ ಇರುತ್ತೆ. ಅದನ್ನು ತನ್ನಿ. ಎಷ್ಟು ಬೇಕು? ಒಂದು 2 ಬೇಳೆ ಸಾಕು. ಅದನ್ನು ತಂದು ಸುಮ್ಮನೆ ಹೀಗೆ ನಿಂಬೆಹಣ್ಣಿನ ರಸದಲ್ಲಿ ಹೀಗೆ ತೆಯ್ಕೊಳ್ಳಿ. ತೆಗೆದಾಗ ಒಂಥರ ಗಂಧ ಬರುತ್ತೆ. ಆ ಗಂಧ ತೆಗೆದು ಅದಷ್ಟೇ ಜಾಗಕ್ಕೆ ಇಡಿ. ಒಂದು ಕಡ್ಡಿಯಲ್ಲಿಟ್ಟರೂ ಪರವಾಗಿಲ್ಲ. ಒಂದು ಇಷ್ಟು ಗಂಧ ಸಿಕ್ಕಿದ್ರೆ ಸಾಕು. ಅದನ್ನು ತೆಗೆದಿದ್ದು ಒಂದು ಬೇಳೆನ 4 ಸಲ ಹಚ್ಬೋದು. ಆ ತರಹ ಆ ಜಾಗಕ್ಕೆ ಹಚ್ತಾ ಬನ್ನಿ. ನಿಂಬೆಹಣ್ಣಿನ ರಸದಲ್ಲಿ ತೆಗೆದು ಹಚ್ಚಬೇಕು. ತೆಗೆದು ಹಚ್ಚಿದಾಗ ಅದರ ಎಫೆಕ್ಟ್ ಜಾಸ್ತಿ. ಸತತವಾಗಿ 8 ದಿವಸ ಮಾಡಿ, ಆಮೇಲೆ ಪತ್ರ ಬರೀರಿ ಏನಾಯಿತು.